Chapter second, organization of government of UK or United Kingdom or Britain. ಎರಡನೇ ಅಧ್ಯಾಯ ಬ್ರಿಟನ್ನಿನ ಸರ್ಕಾರದ ಸಂಘಟನೆ. ಸೊ government of United Kingdom has different three organs. One is the legislature, then next one is the executive, and another one is the judiciary system. So in this legislature there are two chambers. One is the House of Lords and another one is the House of Commons. And in the executive system of the United Kingdom, there is a role of British Prime Minister and King of the Britain and Council of Ministers. So, and in the judiciary system of the Britain, law lords, those are members of House of Lords, and so judicial system of the Britain. So ಬ್ರಿಟನ್ನಿನೊಳಗೆ ಸರ್ಕಾರದ ಸಂಘಟನೆ ಯಾವ ತರನಾಗ್ಯದ ಅಂತಂದ್ರೆ ಶಾಸಕಾಂಗದ ಅಡಿಯೊಳಗೆ ಎರಡು ಸದನಗಳು ಅಂತದವ್ರಿ. ಒಂದು ಮೇಲ್ ಸದನ ಹೌಸ್ ಆಫ್ ಲಾರ್ಡ್ಸ್, ಆಮೇಲೆ ಕೆಳ ಸದನ ಹೌಸ್ ಆಫ್ ಕಾಮನ್ಸ್. ಆಮೇಲೆ ಕಾರ್ಯಾಂಗದೊಳಗ ಬ್ರಿಟನ್ನಿನ ಪ್ರಧಾನಮಂತ್ರಿ, ಆಮೇಲೆ ಬ್ರಿಟನ್ನಿನ ಅರಸ ಅಥವಾ ಅರಸಿ ಇರ್ಬೋದು. ಆನಂತರ ಅಲ್ಲಿಯ ಮಂತ್ರಿ ಮಂಡಳ. ಸೊ ಇವರೆಲ್ಲರನ್ನು ಒಳಗೊಂಡ ಕಾರ್ಯಾಂಗ. ಆಮೇಲೆ ನ್ಯಾಯಾಂಗದ ಅಡಿಯೊಳಗ ಲಾ ಲಾರ್ಡ್ಸ್ ಅಂತ ಬರ್ತಾರ. ಹೌಸ್ ಆಫ್ ಲಾರ್ಡ್ಸ್ ನೊಳಗ 9 ಜನ ಜುಡಿಷಿಯಲ್ ಎಕ್ಸ್ಪರ್ಟ್ಸ್ ಅಂತದಾರ. ಆ ಕುರಿತು ಆಮೇಲೆ ಅಲ್ಲಿಯ ನ್ಯಾಯಿಕ ವ್ಯವಸ್ಥೆಯ ಕುರಿತು ಅಂಶಗಳು ಈ ಬ್ರಿಟನ್ನಿನ ಸರ್ಕಾರದ ಸಂಘಟನೆಯ ಅಡಿಯೊಳಗ ಬರುವಂತವ್ರಿ. ಸೊ ಹಾಗಾದ್ರೆ ಲೆಜಿಸ್ಲೇಚರ್ ಆಫ್ ದ ಬ್ರಿಟನ್, ಬ್ರಿಟನ್ನಿನ ಶಾಸಕಾಂಗ. ಸೊ ದಿಸ್ ಈಸ್ ಕಾಲ್ಡ್ ಪಾರ್ಲಿಮೆಂಟ್. ಬ್ರಿಟನ್ನಿನ ಶಾಸಕಾಂಗವನ್ನ ಏನಂತ ಕರೀಲಾಗ್ತದ ರೀ? ಸಂಸತ್ತು ಅಂತ ಕರೀತಾರ. ಭಾರತದ ಶಾಸಕಾಂಗವನ್ನು ಏನಂತ ಕರೀತಾರ? ಸೊ ದಟ್ ಇಸ್ ಆಲ್ಸೋ ಸೇಮ್. ವಿ ಕಾಲ್ಡ್ ಪಾರ್ಲಿಮೆಂಟ್. ನಾವೇನಂತೀವಿ? ಶಾಸಕಾಂಗ ಅಂತಾನೆ ಕರಿತೀವಿ ಭಾರತದ, ಸಂಸತ್ತು ಅಂತಾನೆ ಕರಿತೀವಿ ಭಾರತದ ಶಾಸಕಾಂಗವನ್ನ. ಸೊ ಹಾಗಾದ್ರೆ ಇಂಟ್ರೊಡಕ್ಷನ್ ಪಾರ್ಟ್ ಆಫ್ ದ ಪಾರ್ಲಿಮೆಂಟ್ ಆಫ್ ಬ್ರಿಟನ್ ಆರ್ ಲೆಜಿಸ್ಲೇಚರ್ ಆಫ್ ದ ಬ್ರಿಟನ್. ಬ್ರಿಟನ್ನಿನ ಶಾಸಕಾಂಗ ಅಥವಾ ಸಂಸತ್ತುದಲ್ರಿ, ಆ ಸಂಸತ್ತಿನ ಪೀಠಿಕಾ ಭಾಗ ಅಥವಾ ಪ್ರಾಸ್ತಾವಿಕ ವಿಚಾರಧಾರೆಗಳು. ಸೊ ಪಾರ್ಲಿಮೆಂಟ್ ಆಫ್ ಬ್ರಿಟನ್, it is called a mother of all parliaments of this world. This is told by Professor Monroe. ಬ್ರಿಟಿಷ್ ಪಾರ್ಲಿಮೆಂಟ್ ಅನ್ನ ಏನಂತ ಕರೀತಾರೆ? ಜಗತ್ತಿನ ಎಲ್ಲ ಪಾರ್ಲಿಮೆಂಟ್ಗಳಲ್ಲ, ಎಲ್ಲ ಶಾಸಕಾಂಗಗಳಲ್ಲ, ಆ ಶಾಸಕಾಂಗಗಳ ಮಾತೃ ಅಥವಾ ತಾಯಿ ಅಂತ ಕರೀತಾರ ಅಂತೇಳಿ ಇದನ್ನ ಯಾರು ಹೇಳಿದ್ರು? ಪ್ರೊಫೆಸರ್ ಮನ್ರೋ ಅಂತಕ್ಕಂಥ ಚಿಂತಕ ಹೇಳ್ತಾನ. Why this is recognizing here as a mother of
parliament of all nations of this world. ಯಾಕೆ ಇದನ್ನ ಜಗತ್ತಿನ ಎಲ್ಲ ರಾಷ್ಟ್ರಗಳ ಸಂಸತ್ತುಗಳಲ್ಲ ಅದರ ತಾಯಿ ಅಂತ ಕರೀತಾರ ಅಂತಂದ್ರೆ, ಸೊ ದಿಸ್ ಈಸ್ ಗುಡ್ ಓಲ್ಡ್ ಪಾರ್ಲಿಮೆಂಟ್ ಆಫ್ ದಿಸ್ ವರ್ಲ್ಡ್. This is good old parliament of this world. So, and this is more and more powerful parliament also this world. And this is very interesting, a legislature of the Britain. Probably inspiration of this British Parliament was on the different legislatures of this world. So, probably almost all different countries of this world are follow up the Parliament of Britain when they are implemented the legislature or implemented the parliament at that period. ನೋಡ್ರಿ, ಮಾತೃ ಸ್ವರೂಪದ ಸಂಸತ್ತು ಅಂತ ಹೇಳಿ ಪರಿಗಣಿಸಲ್ಪಡುವಂತಹ ಬ್ರಿಟನ್ನಿನ ಶಾಸಕಾಂಗ ಅಥವಾ ಬ್ರಿಟನ್ನಿನ ಸಂಸತ್ತು ಅಲ್ಲ, ಇದು ಅತ್ಯಂತ ಪುರಾತನವಾಗಿರ್ತಕ್ಕಂತಹ ಒಂದು ಸಂಸತ್ತು ಆಗಿದೆ. ಬ್ರಿಟಿಷ್ ಪಾರ್ಲಿಮೆಂಟು ಬಹಳಷ್ಟು ಹಳೆದಾಗಿರ್ತಕ್ಕಂತಹ ಸಂಸತ್ತು, ಅಷ್ಟೇ ಇಂಟ್ರೆಸ್ಟಿಂಗ್ ಕೂಡ, ಕುತೂಹಲಕಾರಿಯಾಗಿರ್ತಕ್ಕಂತಹ ಸಂಸತ್ತು ಕೂಡ ಆಗಿದೆ. ಇದರ ಪ್ರಭಾವ, ಇದರ ಸ್ಫೂರ್ತಿ ಜಗತ್ತಿನಾದ್ಯಂತ ಕಾಣಬರ್ತದೆ. ಇತರ ರಾಷ್ಟ್ರಗಳ ಶಾಸಕಾಂಗವನ್ನು ರಚನೆ ಮಾಡುವಂತಹ ಸಂದರ್ಭದೊಳಗ ಸೊ ಬ್ರಿಟಿಷ್ ಪಾರ್ಲಿಮೆಂಟಿನ ಸ್ಫೂರ್ತಿಯನ್ನ ಪಡ್ಕೊಂಡನೆ ಏನ್ ಮಾಡಿದವ್ರಿ, ಶಾಸಕಾಂಗವನ್ನ ಅಥವಾ ತನ್ನ ರಾಷ್ಟ್ರದ ಸಂಸತ್ತನ್ನ ರಚನೆ ಮಾಡಿಕೊಂಡಿದ್ದವ. ಫಾರ್ ಎಕ್ಸಾಂಪಲ್, American Congress was organized in the America by the inspiration of British Parliament or by the influence of British Parliament. ಅಮೆರಿಕದ ಶಾಸಕಾಂಗ ಅಂತೇಳಿ ಪರಿಗಣಿಸಲ್ಪಡ್ತದಲ್ಲ, ಅಲ್ಲಿಯ ಕಾಂಗ್ರೆಸ್ಸು ಬ್ರಿಟನ್ನಿನ ಒಂದು ಪ್ರಭಾವ, ಬ್ರಿಟನ್ನಿನ ಸ್ಫೂರ್ತಿ ಅದಲ್ಲ, ಆ ಸ್ಫೂರ್ತಿಯ ಹಿನ್ನೆಲೆಯ ಅಡಿಯೊಳಗ ಏನಾಗಿರ್ತಕ್ಕಂಥದ್ದು ಆತ್ಮೀಯ ವಿದ್ಯಾರ್ಥಿಗಳೇ ರಚನೆಗೊಂಡಿರ್ತಕ್ಕಂಥದ್ದು. ಅಷ್ಟೊಂದು ಪ್ರಭಾವಶಾಲಿಯಾಗಿರ್ತಕ್ಕಂತಹ ಶಾಸಕಾಂಗ ಅಥವಾ ಸಂಸತ್ತು ಈ ಬ್ರಿಟನ್ನಿನ ಸಂಸತ್ತಾಗಿದೆ. ಸೊ ಹಾಗಾದ್ರೆ probably this is called first parliament of this world. ಬಹುಶಃ ಇದನ್ನ ಏನಂತ ಕರೀತಾರೆ ಅಂದ್ರೆ ಜಗತ್ತಿನ ಮೊಟ್ಟ ಮೊದಲ ಸಂಸತ್ತು ಅಂತ ಹೇಳ್ಬಿಟ್ಟು ಪರಿಗಣಿಸಲಾಗ್ತದೆ. Then what is the origin and the growth of this Parliament of Britain? What is the origin and growth of this Parliament of Britain, or how it is organized in the Britain? How it was organized in the Britain? ಇದು ಹೆಂಗ ನಿರ್ಮಾಣ ಆಯ್ತು ಬ್ರಿಟನ್ದೊಳಗ, ಹೆಂಗ ಅಸ್ತಿತ್ವಕ್ಕೆ ಬಂತು, ಇದರ ಉಗಮ ಮತ್ತು ಬೆಳವಣಿಗೆ ಅಂತದಲ್ರಿ, ಒರಿಜಿನ್ ಅಂಡ್ ಗ್ರೋತ್. ಸೊ ಇದನ್ನ ಇವತ್ತಿನ ಅವಧಿಯೊಳಗ ಚರ್ಚೆ ಮಾಡೋಣ. ಸೊ ಪಾರ್ಲಿಮೆಂಟ್ ಆಫ್ ಬ್ರಿಟನ್, it is evolved by the so many different centuries. Initially, peers
landlords and leaders of church. It means bishops. So this Parliament of Britain was existed by the representation of these people. ಬ್ರಿಟನ್ ಒಳಗ ಈ ಒಂದು ಸಂಸತ್ತು ಏನಂದ್ರ ಅನೇಕ ಶತಮಾನಗಳಿಂದ ಉತ್ಕ್ರಾಂತಿಯ ಫಲವಾಗಿ ಅಸ್ತಿತ್ವಕ್ಕೆ ಬಂದಿರತಕ್ಕಂಥದ್ರಿ. ಆರಂಭದೊಳಗ ಯಾರ್ಯಾರನ್ನ ಪ್ರತಿನಿಧಿಸಿ ಇದು ಅಸ್ತಿತ್ವಕ್ಕೆ ಬಂದದ್ದು ಅಂತಂದ್ರ ಚರ್ಚಿನ ಮುಖ್ಯಸ್ಥರಾಗಿರ್ತಕ್ಕಂತಹ ಪಾದ್ರಿಗಳು, ಬಿಷಪ್ಸ್ ಅಂತ ಕರಿತೀವಿ ನೋಡ್ರಿ, ಆ ಪಾದ್ರಿಗಳು. ಆಮೇಲೆ ಲ್ಯಾಂಡ್ ಲಾರ್ಡ್ಸ್, ಜಮೀನ್ದಾರರು. ಆ ನಂತರ ರಿಚ್ ಪೀಪಲ್ ಆಫ್ ಬ್ರಿಟನ್. ವೇಟ್ ಫಾರ್ 2 minutes ಪ್ಲೀಸ್. ಒಂದು 2 ನಿಮಿಷ ಮಾಡಿ ಪ್ಲೀಸ್. Hello. Yes, dear students. ಚರ್ಚಿನ ಪಾದ್ರಿಗಳ, ಜಮೀನ್ದಾರರ ಮತ್ತ ಕುಲೀನ ಮನೆತನಗಳ ಪ್ರತಿನಿಧಿ ಅಂತಿದ್ರಲ್ಲ, ಅದರ ಪ್ರತಿನಿಧಿಯಾಗಿ ಇದೇನಂತಂದ್ರ ಅಸ್ತಿತ್ವಕ್ಕೆ ಬಂತು. ಇದು ಅನೇಕ ಶತಮಾನಗಳಿಂದ ಅಸ್ತಿತ್ವಕ್ಕೆ ಬಂತು ಅಂತ ಹೇಳಿದ್ದೆ. ಸೊ ಎಷ್ಟು ಶತಮಾನ ಅಂತ, ಎಷ್ಟು ಶತಮಾನದ ಇತಿಹಾಸ ಬ್ರಿಟನ್ನಿನ ಪಾರ್ಲಿಮೆಂಟಿಗೆ ಅದ ಅನ್ನುವಂಥದ್ದನ್ನ ಸ್ವಲ್ಪ ನಾವು ಹೊರೆಗಚ್ಚಿ ನೋಡಬೇಕಾದಂತ ಅವಶ್ಯಕತೆ ಇದೆ ಆತ್ಮೀಯ ವಿದ್ಯಾರ್ಥಿಗಳಿಗೆ. Probably it has a big history with 8 centuries. ಬಹುಶಃ ಇದಕ್ಕೆ ಎಷ್ಟು ದೊಡ್ಡ ಇತಿಹಾಸ ಅದ ಅಂತಂದ್ರ 8 ಶತಮಾನಗಳಷ್ಟು ದೊಡ್ಡದಾದಂತಹ ಒಂದು ಇತಿಹಾಸ ಅದ ಬ್ರಿಟನ್ನಿನ ಸಂಸತ್ತಿಗೆ. ಸೊ ಸುಮಾರು 8 ಶತಮಾನಗಳಕ್ಕಿಂತಲೂ ಪೂರ್ವದೊಳಗ ಇದರ ಅಸ್ತಿತ್ವ ಕ್ರಮೇಣವಾಗಿ ಉತ್ಕ್ರಾಂತಿಯನ್ನು ಕಂಡುಕೊಂತು. ಸೊ BC 1213 or 1213. So this period is this period was a too complicated period for the King John. Why this was called too complicated period? 1213 period. Why it was too complicated period to the King John? So in that situation, financial condition of the Britain was failures. At that time, for the maintenance of administration, there is a needness of money. So in this condition, King John was written the letters to the chiefs of Sharon, to come and gather in the particular place up to 4 nights regarding the discussion of national problem
Either that may be administrative related problem or that may be a problem of money and any other different things. 1213 ಅವಧಿಯೊಳಗೆ ಜಾನ್ ದೊರೆಗೆ ಆಡಳಿತ ನಡೆಸೋದು ದುಸ್ತರ ಆಗಿತ್ರಿ. ಯಾವಾಗದು ಕ್ರಿಸ್ತಿ ಶಕ 1213 ಅವಧಿಯೊಳಗೆ ಜಾನ್ ದೊರೆಗೆ ಆಡಳಿತ ನಡೆಸೋದು ದುಸ್ತರ ಆಗಿತ್ತು. ಯಾಕಂದ್ರ ಹಣದ ಕೊರತೆಯನ್ನ ಬ್ರಿಟನ್ ಅವತ್ತಿನ ಸಂದರ್ಭದೊಳಗೆ ಎದುರಿಸ್ತಾ ಇತ್ತು. ಹಣದ ಅವಶ್ಯಕತೆ ಬಹಳ ಇದ್ದಿದ್ರಿಂದ ಪ್ರತಿಯೊಂದು ಶೇರಣದ ಮುಖ್ಯಸ್ಥರಿದ್ದಿಲ್ಲ, ಯಾರ್ರಿ ಶರೀಫರು ಅಂತ ಕರಿತಿದ್ರು. ಶೇರನದ ಮುಖ್ಯಸ್ಥರು, ಶೇರನ್ ಅಂತಂದ್ರೆ ಅಲ್ಲಿ ಪ್ರಾಂತ ಅಂತಂದು, ಆ ಪ್ರಾಂತದ ಮುಖ್ಯಸ್ಥರನ್ನ ಶರೀಫ್ ಅಂತ ಕರಿತಿದ್ರು. ಅವರಿಗೆ ಪತ್ರ ಬರೆದು ಸೊ ತಮ್ಮ ಶೇರನ್ನಿಂದ 4 ರಾತ್ರಿಗಳನ್ನ ರಾಷ್ಟ್ರದ ಸಮಸ್ಯೆ ಕುರಿತು ಚರ್ಚೆ ಮಾಡ್ಲಕ್ಕ ಕಳಿಸಬೇಕು ಅಂತ ಹೇಳಿ ಕೇಳ್ಕೊಂಡ. So this is a first step of the Parliament of Britain. When the leaders of Sharon, these are the sheriffs or representatives of the sheriffs, gathered in the Britain up to 4 days and 4 nights for the discussion of nation problem. This is the foundation of Parliament of Britain. ಏನು 4 ರಾತ್ರಿ 4 ಹಗಲು ಅನ್ನುವಷ್ಟರ ಮಟ್ಟಿಗೆ ಯಾರು ಶರೀಫರು ಅಥವಾ ಶರೀಫರ ಪ್ರತಿನಿಧಿಗಳು ಒಂದು ಸ್ಥಳದೊಳಗ ಆಗಮಿಸಿ ಚರ್ಚೆ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಹತ್ತಿದ್ರಲ್ಲ ರಾಷ್ಟ್ರದ ಸಮಸ್ಯೆಗಳ ಕುರಿತು, ಅದೇ ಪಾರ್ಲಿಮೆಂಟಿನ ಪ್ರಥಮ ಹೆಜ್ಜೆ ಅನ್ನುವಂಗ ಪಾರ್ಲಿಮೆಂಟಿನ ಬೀಜವನ್ನ ಇದೇ ಸಂದರ್ಭದೊಳಗೆ ಬಿತ್ತಲಾಯಿತು. ಅಲ್ಲಿಂದನೇ ಪಾರ್ಲಿಮೆಂಟಿನ ಕಾರ್ಯಚಟುವಟಿಕೆಗಳು ಆರಂಭ ಆದವು. ಅಲ್ಲಿವರೆಗೂ ಯಾವ ಸಭೆಗಳನ್ನ ಕರೀಲಾಗ್ತಾ ಇದ್ದಿರ್ಲಿಲ್ಲ, ಯಾವ ಚರ್ಚೆಗಳು ಅಂತ ಹೇಳ್ಬಿಟ್ಟು ಜಗಳ ಪಡ್ತಾ ಇದ್ದಿರ್ಲಿಲ್ಲ. ಸೊ ಆ ಏನು ಸಭೆಯನ್ನು ನಡೆಸಿದಿಲ್ಲ ಅದು ಪಾರ್ಲಿಮೆಂಟ್ ಅಸ್ತಿತ್ವಕ್ಕೆ ಬರ್ಲಿಕ್ಕೆ ಒಂದು ಭದ್ರ ಬುನಾದಿಯನ್ನು ಒದಗಿಸಿತು. ದೆನ್ ಇನ್ 1215 period, so king of Baron, so that is John. So by this John king, to get the signature forcibly to the Magna Carta Act, 1213 ಚರ್ಚೆ ಮಾಡಿದ್ರಿ. 1215 ಬ್ಯಾರನ್ ಅದ ದೊರೆ ಯಾರಿದ್ದಂದ್ರ ಜಾನ್ ಇದ್ದ. ಆ ಜಾನ್ ಕಡೆಗೆ ಏನ್ ಮಾಡಿದಂದ್ರೆ ಒತ್ತಾಯ ಪೂರ್ವಕವಾಗಿ ಸಹಿಯನ್ನ ಪಡ್ಕೊಂಡ್ರು. ಎದಕ್ರಿ? ಮಾಗ್ನಾ ಕಾರ್ಟಾ ಸನದಿಲ್ಲ, ಆ ಮಾಗ್ನಾ ಕಾರ್ಟಾ ಸನದಿಗೆ ಸಹಿಯನ್ನ ಪಡ್ಕೊಳ್ಳಾಯ್ತು. ಅವನ ಒಪ್ಪಿಗೆಯನ್ನ ಒತ್ತಾಯ ಪೂರ್ವಕವಾಗಿ ಆ ಸಹಿ ಮೂಲಕ ಪಡ್ಕೊಂಡ್ರು. So what are the different things in this Magna Carta Act, which was signed by the King of Baron John along with forcibly? ಒತ್ತಾಯ ಪೂರ್ವಕವಾಗಿ ಅವನ ಕಂಡು ಏನು ಸಹಿ ತಗೊಂಡಿದ್ರಲ್ಲ ಬ್ಯಾರನ್ ದೊರೆ ಜಾನ್ ಕಡೆಯಿಂದ, ಆ ಮಾಗ್ನಾ ಕಾರ್ಟಾ ಸನದಿನೊಳಗ ಏನಿತ್ತಂದ್ರೆ there is no chance to arrest any person of United Kingdom without proper reason. King is want to new taxes. If king is want to implement the new taxes on the people of Britain, before that, to get the permission of people of Britain, so this is mandatory. ಇವೆರಡು ಸಂಗತಿಗಳ ಮೇಲೆ
ಈ ಮಾಗ್ನಾ ಕಾರ್ಟಾ ಆಕ್ಟ್ ಬಹಳಷ್ಟು ಫೋಕಸ್ ಆಗಿತ್ತು. ಒಂದನೇದು ಏನು, ಸೊ ಸಕಾರಣ ಇರ್ಲಾರ್ದೆ, ಪ್ರಾಪರ್ ರೀಸನ್ ಇರ್ಲಾರ್ದೆ ಬ್ರಿಟನ್ನಿನ ಯಾವುದೇ ವ್ಯಕ್ತಿಯನ್ನ ಅರೆಸ್ಟ್ ಮಾಡ್ಲಿಕ್ಕೆ ಬರಂಗಿಲ್ಲ, ಬಂಧಿಸ್ಲಿಕ್ಕೆ ಬರಂಗಿಲ್ಲ ಅಂತ ಹೇಳ್ಬಿಟ್ಟು ಒಂದು. ಮತ್ತೊಂದು, ಹೊಸ ಯಾವುದೇ ತೆರಿಗೆಗಳನ್ನ ಬ್ರಿಟನ್ನಿನ ಜನತೆಯ ಮೇಲೆ ಹಾಕ್ಬೇಕು ಅಂತಂದ್ರೆ ಸೊ ಅರಸ ಅದಕ್ಕೇನ್ ಮಾಡ್ಬೇಕಂದ್ರೆ ಜನರಿಂದ ಅಪ್ರೂವಲ್ ತಗೋಬೇಕು, ಜನರಿಂದ ಅದಕ್ಕೆ ಸಂಬಂಧಪಟ್ಟಂಗ ಒಪ್ಪಿಗೆಯನ್ನ ಪಡ್ಕೊಳ್ಬೇಕು ಅಂತ ಹೇಳಿ ಈ ಎರಡು ಅಂಶಗಳನ್ನ ಮಾಗ್ನಾ ಕಾರ್ಟಾ ಚಾರ್ಟರ್ ಇರ್ತಲ್ಲ, ಮಾಗ್ನಾ ಕಾರ್ಟಾ ಆಕ್ಟ್ ಅಂತ ಕರಿತೀವಲ್ರಿ, ಮಾಗ್ನಾ ಕಾರ್ಟಾ ಆಕ್ಟ್ ನಲ್ಲಿ ಕಂಡುಕೊಳ್ಳಲಾಗಿತ್ತು. ಆಫ್ಟರ್ ದ ಅಪ್ರೂವಲ್ ಆಫ್ ದಿಸ್ ಮಾಗ್ನಾ ಕಾರ್ಟಾ ಆಕ್ಟ್, ಮಾಗ್ನಾ ಕಾರ್ಟಾ ಆಕ್ಟ್ಗೆ ಅಪ್ರೂವಲ್ ಸಿಕ್ಬಿಟ್ಟ ಆದ ನಂತರ ಸೊ when the money is essential to the king for the maintenance of administration at that period, so he was begins the sessions, or he was begins the meetings, and to do the discussion on that meeting, what is the needness of money, what are the different problems now at present in the nation. After the discussion, what are the opinions of people of Britain and what they are permitted to the king by that system, so to collect the amount from the people of Britain or to collect the different taxes by the people of Britain and to maintain the administration. This is the responsibility of king on that period. ಏನ ಜನರ ಒಪ್ಪಿಗೆಯನ್ನು ಪಡ್ಕೊಂಡ ಅರಸನಾಗಿರ್ತಕ್ಕಂಥವ ಹೊಸ ತೆರಿಗೆಗಳನ್ನು ವಿಧಿಸಬೇಕು ಅಂತ ಹೇಳಿದ್ರಲ್ರಿ, ಮುಂದೆ ಅರಸ ಏನ್ ಮಾಡಕೈತಂದ್ರೆ ಹಣ ಬೇಕಾ ಅಂತ ಹೇಳ್ಬಿಟ್ಟು ಯಾವಾಗ ಅನಿಸ್ತಿಲ್ಲ ಆಡಳಿತ ಅನಿಸ್ಲಕ್ಕ, ಅವಾಗ ಸಭೆಯನ್ನ ಕರಿತಾ ಇದ್ದ. ಸಭೆಯನ್ನು ಕರೆದ ಹಣದ ಅವಶ್ಯಕತೆ ಅದಕ್ಕೈತಿ ಅಂತ ಹೇಳಿ ಎಕ್ಸ್ಪ್ಲನೇಷನ್ ಮಾಡ್ತಿದ್ದ. ಅದನ್ನ ಹೆಂಗ ಸಂಗ್ರಹಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸಭೆಯೊಳಗೆ ಕೂಡಿರ್ತಕ್ಕಂಥ ಜನ ಏನ್ ಮಾಡ್ತಿದ್ರು, ತಿಳಿಸ್ತಾ ಇದ್ರು. ಸೊ ಈ ತರನಾಗೆ ತಿಳಿಸಿ ಆದ ನಂತರ ಮುಂದಿನ ಕಾರ್ಯಚಟುವಟಿಕೆಗಳು ಅರಸನಿಂದ ನಡೀತಾ ಇದ್ವು. ಸೊ ಹಿಂಗ ಏನಾಯ್ತಂದ್ರ ದ ಡೇ ಆಫ್ಟರ್ ಸಮ್ಟೈಮ್ಸ್ ಕಾಲಗತಿಸಿದಂಗ ಕಾಲಕ್ರಮೇಣ ಸೊ ದಿಸ್ ಮೀಟಿಂಗ್ ವಾಸ್ ರಿಕಗ್ನೈಸ್ಡ್ ಆಸ್ ಎ ಪಾರ್ಲಿಮೆಂಟ್ ಆಫ್ ಬ್ರಿಟನ್. ಏನ್ ಹಿಂಗ್ ಮೇಲೆ ಮೇಲೆ ಸಭೆ ಕರಿತಿದ್ರಲ್ರಿ, ಕಾಲಕ್ರಮೇಣ ಈ ಸಭೆ ಏನಾಯ್ತಂದ್ರೆ ಬ್ರಿಟನ್ನಿನ ಪಾರ್ಲಿಮೆಂಟು ಅಂತ ಹೇಳ್ಬಿಟ್ಟ ಎಕ್ಸಿಸ್ಟೆನ್ಸಿಗೆ ಬಂತು. ಬ್ರಿಟನ್ನಿನ ಸಂಸತ್ತು ಅಂತ ಹೇಳ್ಬಿಟ್ಟು ಅದಕ್ಕೊಂದು ಆಕಾರ ಬಂತು, ಅದಕ್ಕೊಂದು ರೂಪ ಕೊಂಡ್ಕೊಂಡ್ರು. ದೆನ್ ಇನ್ 95 period, in 12 period, first Edward was called the model parliament. In the in the 1295 period, first Edward, so who is a king of Britain, he was called model parliament. In this model parliament, King Edward was invited all categories of people of Britain and rich people of Britain and common people of Britain. 1295 ದೊರೆ ಮೊದಲನೇ ಎಡ್ವರ್ಡ್ ಸಭೆಯನ್ನ ಕರೆದ್ನಲ್ರಿ, ಅದು ಒಂದು ಮಾದರಿ ಪಾರ್ಲಿಮೆಂಟು ಅಂತೇಳಿ
ಕರೆದ್ರು. ಮಾಡೆಲ್ ಪಾರ್ಲಿಮೆಂಟ್ ಅನ್ನುವಂಗನ ಅವ ಕರೆದಿದ್ದ. ಸೊ ಈ ಸಭೆಯೊಳಗ ಎಲ್ಲಾ ವರ್ಗದ ಪ್ರತಿನಿಧಿಗಳನ್ನ ಇನ್ವೈಟ್ ಮಾಡಿದ್ದ. ಶ್ರೀಮಂತ ವರ್ಗದ ಪ್ರತಿನಿಧಿಗಳು ಇದ್ರು, ಆಮೇಲೆ ಸಾಮಾನ್ಯ ವರ್ಗದ ಪ್ರತಿನಿಧಿಗಳಿದ್ರು. ಎಲ್ಲರನ್ನು ಆಹ್ವಾನಿಸಲಾಗಿತ್ತು. ಎಲ್ರಿದು ಮಾದರಿ ಪಾರ್ಲಿಮೆಂಟು 1295 ಫಸ್ಟ್ ಎಡ್ವರ್ಡ್ ಏನ್ ಕರೆದ್ನಲ್ಲ, ಸೊ ಅಲ್ಲಿ ಎಲ್ಲರನ್ನು ಆಹ್ವಾನಿಸಲಾಗಿತ್ತು. ಸೊ ಆಸ್ ಪರ್ invitation of first Edward, priests and rich people of the Britain are participated in this meeting. ಎಲ್ಲರನ್ನು ಇನ್ವೈಟ್ ಮಾಡಿದ್ದ. ಅವಾಗ ಪಾದ್ರಿಗಳು ಮತ್ತು ಬ್ರಿಟನ್ದಲ್ಲಿರ್ತಕ್ಕಂತಹ ಶ್ರೀಮಂತರು ಇಂಥವರು ಈ ಸಭೆಯೊಳಗೆ ಭಾಗವಹಿಸಿದ್ರು. ಸೊ ಇನಿಷಿಯಲಿ ದಿಸ್ ಪಾರ್ಲಿಮೆಂಟ್ was discussed on the problems of Britain only. After that period, or after some times, what are the administrative related things and what is the needness of money and so on things are discussed in this model parliament. ಪಾದ್ರಿಗಳು ಈ ಸಭೆಯನ್ನ ಏನ ಸೇರ್ಕೊಂಡ್ರಲ್ಲ, ಅಥವಾ ಪಾದ್ರಿಗಳ ಜೊತೆಗೆ ಯಾರ್ರಿ ಶ್ರೀಮಂತ ವರ್ಗದ ಜನತೆ ಈ ಸಭೆಗೆ ಏನು ಆಗಮಿಸಿದ್ರಲ್ಲ, ಇಲ್ಲಿ ಮೊದಲು ಏನ್ ಮಾಡ್ತಿದ್ರು ಅಂದ್ರೆ ತಮಗ್ ಗೊತ್ತದ ಈಗಾಗಲೇ ಹಣದ ಅವಶ್ಯಕತೆ ಬಿದ್ದಾಗ ಅರಸ ಚರ್ಚೆಯನ್ನ ಕರಿತಾ ಇದ್ದ ಅಂತ. ಮೊದಲು ಅಷ್ಟನ್ನ ಚರ್ಚೆ ಮಾಡ್ತಿದ್ರು. ಬರ್ತಾ ಏನ್ ಮಾಡ್ಲಿಕ್ಕೆ ಅಂದ್ರೆ ಜನತೆಯ ಸಮಸ್ಯೆಗಳಿಂದವ, ಜನರ ಕುಂದುಕೊರತೆಗಳಿಂದವ, ಜನರ ಅಹವಾಲುಗಳಿಂದವ, ಆಡಳಿತದೊಳಗೆ ಏನು ಬದಲಾವಣೆಗಳಾಗಬೇಕು ಇವೆಲ್ಲವುಗಳನ್ನು ಚರ್ಚೆ ಮಾಡ್ಲಿಕ್ಕೆ ಹತ್ತಿದ್ರು. ವಿತೌಟ್ ಪರ್ಮಿಷನ್ ಆಫ್ ದ ಪಾರ್ಲಿಮೆಂಟ್ or without the approval of the parliament, king is unable to collect the different taxes from the people of Britain. So this is ultimately converted to the Convention of Britain. ಇಲ್ಲಿ ಅರಸ ಏನ್ರಿ, ಸೊ ಅರಸ ಹೆಂಗಂತಂದ್ರೆ ತೆರಿಗೆಯನ್ನ ಹಾಕಬೇಕು ಅಂತಂದ್ರ ಸಂಸತ್ತಿನ ಒಪ್ಪಿಗೆಯನ್ನು ಪಡ್ಕೊಳ್ಬೇಕು. ಮೊದಲು ಜನರ ಒಪ್ಪಿಗೆಯನ್ನು ಪಡ್ಕೊಂಡು ತೆರಿಗೆಯನ್ನು ವಿಧಿಸಬೇಕು ಅಂತ ಹೇಳಿಬಿಟ್ಟಿತ್ತು. ಅವಾಗ ಮಾಗ್ನಾ ಕಾರ್ಟಾ ಇಂಪ್ಲಿಮೆಂಟ್ ಆಗಿಬಿಟ್ಟ ಆತಂತ. ಮುಂದೆ ಮಾಡೆಲ್ ಪಾರ್ಲಿಮೆಂಟ್ ಅನ್ನ ಫಸ್ಟ್ ಎಡ್ವರ್ಡ್ ಕರೆದ್ನಲ್ರಿ, ಕರೆದು ಎಲ್ಲ ಚರ್ಚೆಗಳು ನಡಲಿಕ್ಕೆ ಇದ್ವಲ್ಲ, ಆ ತರುವಾಯ ದಿನಮಾನದೊಳಗೆ ಹೆಂಗಾಯ್ತಂದ್ರ, ಸೊ ಸಂಸತ್ತಿನ ಒಪ್ಪಿಗೆ ಇರ್ಲಾರ್ದ ರಾಜ ಯಾವುದೇ ತೆರಿಗೆಯನ್ನ ಜನರ ಮೇಲೆ ವಿಧಿಸ್ಲಿಕ್ಕೆ ಬರಂಗಿಲ್ಲ, ಯಾವುದೇ ಟ್ಯಾಕ್ಸ್ ಅನ್ನ ಜನರ ಮೇಲೆ ಅವ ಹಾಕ್ಲಿಕ್ಕೆ ಬರಂಗಿಲ್ಲ ಅಂತ ಹೇಳಿ ಸೊ ಒಂದು ಸಂಪ್ರದಾಯನೇ ಅಲ್ಲಿ ಸೃಷ್ಟಿಯಾಯಿತು. ಬಟ್ Stuart kings and Tudor kings, ಸ್ಟುವರ್ಟ್ ದೊರೆಗಳ ಆಳ್ವಿಕೆಯ ಸಂದರ್ಭ, ಆನಂತರ ಟ್ಯೂಡರ್ ದೊರೆಗಳ ಒಂದು ಆಳ್ವಿಕೆಯ ಸಂದರ್ಭ. ಸೊ ಈ ಪೀರಿಯಡ್ನೊಳಗ ಏನ್ ಮಾಡಿದ್ರು ಅಂತಂದ್ರ ಸ್ಟುವರ್ಟ್ ಮತ್ತು ಟ್ಯೂಡರ್ ದೇ ವಾಂಟ್ ಟು ಬ್ರೇಕ್ ದ ಡಾಮಿನೆನ್ಸಿಪ್ ಆಫ್ ಪಾರ್ಲಿಮೆಂಟ್ ಆಫ್ ಬ್ರಿಟನ್. Because of
they have interest to dominantship of a king or queen of Britain. ಅವ್ರಿಗೇನಿತ್ರಿ ಬ್ರಿಟನ್ ಒಳಗ ಸ್ಟುವರ್ಟ್ ಮತ್ತು ಟ್ಯೂಡರ್ ದೊರೆಗಳಿಗೆ ಸಂಸತ್ತಿನ ಅಧಿಕಾರವನ್ನ ಮೊಟಕುಗೊಳಿಸಬೇಕು ಅಂತೇಳಿ ಪ್ರಯತ್ನ ಮಾಡಿದ್ರು. ಯಾಕಂದ್ರೆ ತಮ್ಮ ಪ್ರಾಬಲ್ಯ ಅಥವಾ ಅರಸರ ಪ್ರಾಬಲ್ಯ ಅಲ್ಲಿ ಜಾಸ್ತಿ ಆಗಬೇಕಾಗಿತ್ತು. ಬಟ್ ಇಟ್ ಇಸ್ ಇಂಪಾಸಿಬಲ್ ಬೈ ದ ಟ್ಯೂಡರ್ ಅಂಡ್ ಸ್ಟುವರ್ಟ್ ಕಿಂಗ್ಸ್. ಇದು ಅವರಿಂದ ಸಾಧ್ಯ ಆಗಲಿಲ್ಲ. ಸೊ ಆಫ್ಟರ್ ದಿಸ್ ಪೀರಿಯಡ್, so there is a great question in front of Britain, that is, administrative related authorities are centralizing in the King of Britain or Parliament of Britain. ಆಡಳಿತಕ್ಕೆ ಸಂಬಂಧಪಟ್ಟಂತ ಅಧಿಕಾರಗಳು ಏನ್ರಿ ಬ್ರಿಟನ್ನಿನ ಸಂಸತ್ತಿನೊಳಗೆ ಕೇಂದ್ರೀಕರಣಗೊಂಡಿರಬೇಕು ಅಥವಾ ಅರಸನ ಕೆಳಗಡೆ ಕೇಂದ್ರೀಕರಣಗೊಂಡಿರಬೇಕು ಅನ್ನುವಂತ ಒಂದು ಪ್ರಶ್ನೆ ಉದ್ಭವ ಆಯಿತು. ಅರಸ ಬ್ರಿಟನ್ ಆಳಬೇಕು ಅಥವಾ ಪಾರ್ಲಿಮೆಂಟ್ ಬ್ರಿಟನ್ ಆಳಬೇಕು ಅನ್ನುವಂತ ಪ್ರಶ್ನೆ ಉದ್ಭವ ಆಯಿತು. ಸೊ the day after sometimes people of Britain are begins the movement against the dictatorial administration of the king, and people of Britain are murdered first Charles, who was a dictatorial king of Britain. ಜನ ಏನ್ ಮಾಡ್ಲಿಕ್ಕತ್ತಿದ್ರಿ, ಅರಸನಿಗೆ ಅಧಿಕಾರ ಕೊಡಬೇಕು, ಪಾರ್ಲಿಮೆಂಟಿಗೆ ಅಧಿಕಾರ ಕೊಡಬೇಕು ಅನ್ನುವಂಥ ಸಂದರ್ಭದಾಗ ನಿರಂಕುಶತ್ವದ ವ್ಯವಸ್ಥೆಯನ್ನು ವಿರೋಧಿಸಿ ಸೊ ನಿರಂಕುಶ ಆಳ್ವಿಕೆಯನ್ನ ಸಹಿಸಲಾರದೆ ಮೊದಲನೇ ಚಾರ್ಲ್ಸ್ ಇದ್ದಲ್ಲ, ನಿರಂಕುಶ ಆಡಳಿತಗಾರ ಮೊದಲನೇ ಚಾರ್ಲ್ಸ್, ಆ ಚಾರ್ಲ್ಸ್ ನನ್ನ ಕೊಂದು ಹಾಕಿದ್ರು, ಜನ ಮರ್ಡರ್ ಮಾಡಿದ್ರು. ಸೊ ಆಫ್ಟರ್ ದ ಡೆತ್ ಆಫ್ ಕಿಂಗ್ ಚಾರ್ಲ್ಸ್, so Cromwell was get the permission by the Parliament of Britain, and he was maintain the administration of Britain. ಮುಂದೆ ಕ್ರಾಮ್ವೆಲ್ ಏನ್ ಮಾಡಿದ್ರೆ, ಕೆಲವು ಕಾಲದವರೆಗೆ ಪಾರ್ಲಿಮೆಂಟಿನ ಸಮ್ಮತಿಯನ್ನು ಪಡ್ಕೊಂಡ, ಪಾರ್ಲಿಮೆಂಟಿನ ಒಪ್ಪಿಗೆಯನ್ನು ಪಡ್ಕೊಂಡ ಆಡಳಿತವನ್ನು ನಡೆಸಿದ ಬ್ರಿಟನ್ ಒಳಗ. ಸೊ ಹಿಂಗೇನ ಒಂದಿಷ್ಟು ಸಂದಿಗ್ಧ ವ್ಯವಸ್ಥೆ ನಿರ್ಮಾಣಗೊಂಡಿತ್ತಲ್ಲ, ವಿವಾದಗಳು ಅಂತ ಉಂಟಾಗಿದ್ವಲ್ಲ, ಬೈ ದಿಸ್ ಕಾನ್ಫ್ಲಿಕ್ಟ್ in the Britain, a revolution was begins at 1688 period. ಹಿಂಗೆಲ್ಲ ಒಂದಿಷ್ಟು ಸಂದಿಗ್ಧ ಪರಿಸ್ಥಿತಿ ನಿರ್ಮಾಣ ಆಗಿತ್ತಲ್ಲ, ವಿವಾದಗಳು ಉಂಟಾಗಿದ್ವಲ್ಲ, ಆದ್ರಿಂದ ಏನಾಗಿಲ್ಲ, 1688 ಅವಧಿಗೆ ಬ್ರಿಟನ್ ಕ್ರಾಂತಿ ಆಯಿತು, ಕ್ರಾಂತಿ ಸಂಭವಿಸಲಿಕ್ಕೆ ಕಾರಣ ಆಯಿತು. ಆಫ್ಟರ್ ದ ರೆವಲ್ಯೂಷನ್ there is a great changes in the Britain. There was a great changes in the Britain. ಆ ಕ್ರಾಂತಿ ಆಗ್ಲಿಕ್ಕೆ ಕಾರಣ ಎಂತವೇನಾದ್ರಿ, ಕ್ರಾಂತಿ ಸಂಭವಿಸಿತು. ಕ್ರಾಂತಿಯ ನಂತರ ಬ್ರಿಟನ್ ಒಳಗೆ ಭಾರಿ ಪ್ರಮಾಣದ ಬದಲಾವಣೆ ಸಂಭವಿಸಿತು. ಆ ಬದಲಾವಣೆ ಏನು ಅಂತಂದ್ರೆ, conclusion of the dictatorial administration of the kings.
and sovereign authority of the parliament. ಆ ಬದಲಾವಣೆ ಏನ್ರಿ ವಿದ್ಯಾರ್ಥಿಗಳೇ? ಏನ್ ಅಲ್ಲಿವರೆಗೂ ಬ್ರಿಟನ್ ಅರಸನು ಧಮಕಿ ಕೊಟ್ಟು ಹೆಂಗ್ ಬೇಕು ಅಂತ ಆಡಳಿತ ನಡೆಸ್ತಿದ್ರಲ್ಲ, ಆ ಆಡಳಿತ ನಿಂತು ಹೋಯ್ತು. ಆ ಆಡಳಿತ ಕೊನೆಯನ್ನ ಕಂಡುಕೊಂತು. ಆ ಆಡಳಿತ ಕೊನೆಯನ್ನ ಕಂಡುಕೊಂಡ ಬ್ರಿಟನ್ನಿನೊಳಗ ಏನ ಪಾರ್ಲಿಮೆಂಟ್ ಇತ್ತಲ್ಲ, ಪಾರ್ಲಿಮೆಂಟಿನ ಪಾರಮ್ಯತೆ ಮೆರಲಿಕ್ಕೆ ಪಾರ್ಲಿಮೆಂಟು ಪರಮಾಧಿಕಾರವನ್ನ ಪಡ್ಕೊಂತು. ಸೊ by that system, powers and functions of the king was controlled by the Parliament of Britain. Here king was recognized as a nominal leader or nominal chief of the nation. Almost all authorities and responsibilities are centralized in the Parliament of Britain. ಏನ ಕ್ರಾಂತಿ ಆಯ್ತಲ್ರಿ, ಕ್ರಾಂತಿ ಆಗಿದ್ದು ಬ್ರಿಟನ್ ಒಳಗೆ ಒಂದು ಟರ್ನಿಂಗ್ ಪಾಯಿಂಟ್. 1788 ಬ್ರಿಟನ್ನಿನ ಕ್ರಾಂತಿ ಆಯ್ತಲ್ಲ, ಆ ಕ್ರಾಂತಿಯಿಂದಾಗಿ ಏನಂತಂದ್ರೆ ಏನ ಅರಸನ ಆಳ್ವಿಕೆ ನಡೆಸ್ತಾ ಇದ್ರಲ್ಲ, ನಿರಂಕುಶತ್ವದ ಆಳ್ವಿಕೆಯನ್ನ, ಆ ನಿರಂಕುಶತ್ವದ ಆಳ್ವಿಕೆಯನ್ನ ಕೊನೆಗಾಣಿಸಿದ್ರು. ನಿರಂಕುಶತ್ವದ ಆಳ್ವಿಕೆ ಕೊನೆ ಆಯಿತು. ಹಾಗೆ ಅಲ್ಲಿಯ ಸಂಸತ್ತು ಪರಮಾಧಿಕಾರವನ್ನ ಪಡ್ಕೊಂಡ್ರು. ಅರಸನ ಅಧಿಕಾರಗಳೆಲ್ಲ ಹೆಂಗದು ಅಂದ್ರ ಮಿತಿಗೊಳಪಟ್ಟು ರೀ. ಅರಸನ ಅಧಿಕಾರಗಳ ಮಿತಿಗೊಳಪಟ್ಟು ಅರಸ ಇಲ್ಲಿ ಹೆಸರಿಗೆ ಮಾತ್ರ ರಾಷ್ಟ್ರದ ಅಥವಾ ಸರ್ಕಾರದ ಮುಖ್ಯಸ್ಥನಾದ. ಎಲ್ಲಾ ಅಧಿಕಾರಗಳು ಎಲ್ಲಿ ಕೇಂದ್ರೀಕರಣಗೊಂಡು ಅಂತಂದ್ರ ಪಾರ್ಲಿಮೆಂಟಿನ ಕಡೆಗೆ ಕೇಂದ್ರೀಕರಣಗೊಂಡು. ಸೊ ಅರಸ ಇಲ್ಲಿ ಹೆಂಗಂದ್ರ ಸಂಸತ್ತಿಗೆ ಜವಾಬ್ದಾರದಾತನಾಗಿ, ಪಾರ್ಲಿಮೆಂಟಿಗೆ ಜವಾಬ್ದಾರಿಯುತವಾಗಿ ಅಥವಾ ಹೊಣೆಗಾರನಾಗಿ, ಸೊ ಮಂತ್ರಿಮಂಡಲದ ಒಂದು ಸಲಹೆ ಮೇರೆಗೆ, ಮಂತ್ರಿಮಂಡಲದ ಸಲಹೆ ಅಧಿಕಾರ ಚಲಾವಣೆ ಮಾಡ್ಲಿಕ್ಕೆ ಹತ್ತಿದ. ಅರಸನ ಅಧಿಕಾರಗಳು ಮೊದಲು ಹೆಂಗಿದ್ದು ಅಂದ್ರೆ ಬೇಕಾಬಿಟ್ಟಿಯಾಗಿದ್ದು ರೀ. ಆಸ್ ಪರ್ ಹಿಸ್ ಡಿಸೈರ್ he was maintained the administration in Britain previously. Parliament get dominant in Britain since that period. So his all authorities are controlled by the cabinet or parliament. ಅಲ್ಲಿವರೆಗೂ ಅವ ಹೆಂಗ್ ಬೇಕೋ ಹಂಗ ಅಧಿಕಾರ ನಡೆಸಿದ್ ನೋಡ್ರಿ ಅರಸ. ಜವಾಬ್ದಾರಿತನವನ್ನ ಅದಕ್ಕೂ ತೋರಿಸ್ತಾ ಇದ್ರಲ್ಲ, ಖುಷಿ ಬಂದಂಗ ಡಿಸಿಷನ್ ತಗೊಳ್ತಿಲ್ಲ. ತನ್ನ ಇಷ್ಟದ ಪ್ರಕಾರ ಹೆಂಗ್ ತಿಳ್ತಿದ್ದ ಹಂಗ ಆಡಳಿತ ಮಾಡಿಸ್ಕೊಂತ ಬರ್ತಿದ್ದ. ಯಾವಾಗ ಸಂಸತ್ತು ಪಾರಮ್ಯತೆಯನ್ನ ಪಡ್ಕೊಂತಲ್ಲ, ಸಂಸತ್ತಿಗೆ ಜವಾಬ್ದಾರಿಯುತವಾಗಿ ಮಂತ್ರಿಮಂಡಲದ ಸಲಹೆ ಮೇರೆಗೆ ಅವ ಅಧಿಕಾರವನ್ನು ನಡೆಸಲಿಕ್ಕೆ ಪ್ರಾರಂಭಿಸಿದ. ಸೊ ಈ ತರನಾಗಿ ಬ್ರಿಟನ್ ಒಳಗ ಸಂಸತ್ತು ತಲೆ ಎತ್ತಿತ್ತು. ಸೊ the Parliament of Britain, after some period, it was converted as a public institution. It was adopted universal adult franchise system. By this universal adult franchise system, to elect the representative of people, and it was converted to the public institution. ತರುವಾಯ ದಿನಮಾನದೊಳಗೆ ಏನಂತಾರೆ, ಬ್ರಿಟನ್ ಒಳಗ ಪ್ರೌಢ ಮತದಾನ ಪದ್ಧತಿಯನ್ನ ರೂಢಿಸಿದ್ರು. ಪ್ರೌಢ ಮತದಾನ ಪದ್ಧತಿಯನ್ನು ಜಾರಿ ತಂದುಕೊಂಡ್ರು. ಚುನಾಯಿತ ಸದಸ್ಯರನ್ನು ಒಳಗೊಂಡ ಇದು ಬ್ರಿಟನ್ನ ಪಾರ್ಲಿಮೆಂಟು ಏನಂತ ಹೇಳ್ಬಿಟ್ಟು ಪರಿಗಣಿಸಲ್ಪಡಕೈತಂದ್ರ ಒಂದು ಸಾರ್ವಜನಿಕ ಸಂಸ್ಥೆ ಅಂತ ಹೇಳ್ಬಿಟ್ಟು ತಲೆ ಈ ಸ್ಥಾಪಕದ ಬ್ರಿಟನ್ ಒಳಗ
ಎಷ್ಟು ವರ್ಷ ಸಂದ್ ಹೋದ್ವು ಅಂತ ಹೇಳ್ಬಿಟ್ಟು ವಿಚಾರ ಮಾಡಿದ್ವು ಅಂದ್ರೆ ಮೋರ್ ದ್ಯಾನ್ 8 ಸೆಂಚುರೀಸ್. ಇಷ್ಟಾಗ್ಲಿಕ್ಕೆ 8 ಶತಮಾನಗಳೇ ಬೇಕಾದ್ರು. 8 ಶತಮಾನಕ್ಕಿಂತ ಹೆಚ್ಚಿನ ಕಾಲಾವಧಿ ಅಂತಕ್ಕಂಥದ್ದು ಬ್ರಿಟನ್ ಒಳಗ ಸಂಸತ್ತು ತಲೆ ಎತ್ತಲಿಕ್ಕೆ ಅಂತ ಹೇಳ್ಬಿಟ್ಟು ತಗೊಂತು. ಸೊ ಬ್ರಿಟನ್ ಒಳಗ ಏನು 8 ಶತಮಾನಗಳ ಒಂದು ಕಾಲಾವಧಿಯನ್ನ ತಗೊಂತಲ್ಲ ಸಂಸತ್ತಿಗೆ ಒಂದು ಪಾರಮ್ಯತೆ ದೊರಕಲಕ್ಕ. ಸೊ ಆ ಸಂದರ್ಭದೊಳಗ ಸಂಸತ್ತು ಹಣಕಾಸು ವಿಷಯಕ್ಕೆ ಸಂಬಂಧಪಟ್ಟಂಗ, ಆಮೇಲೆ ಶಾಸನ ನಿರ್ಮಾಣ ಮಾಡುವ ವಿಷಯಕ್ಕೆ ಸಂಬಂಧಪಟ್ಟಂಗ, ಆಡಳಿತದ ಮೇಲೆ ಒಂದು ಹತೋಟಿಯನ್ನು ಸಾಧಿಸ್ಲಿಕ್ಕೆ ಸಂಬಂಧಪಟ್ಟಂಗ ಸೊ ಹೋರಾಟವನ್ನು ನಡೆಸಿತು. ದೆನ್ in 1832 period, in 1832 period, Reforms Act ಸುಧಾರಣಾ ಕಾಯ್ದೆ 1837 ಅವಧಿಯೊಳಗ ಸುಧಾರಣಾ ಕಾಯ್ದೆ ಅಂತಕ್ಕಂಥ ಒಂದು ಕಾಯ್ದೆಯನ್ನ ಜಾರಿಗೆ ತಂದ್ರಿ ಬ್ರಿಟನ್ನಿನ ಸಂಸತ್ತು. ಜಾರಿಗೆ ತರುವ ಮೂಲಕ ಏನ್ ಮಾಡಿದ್ರು ಅಂತಂದ್ರೆ ಟು ಎಕ್ಸ್ಪಾಂಡ್ the right to vote little bit level, ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಪ್ರಮಾಣದೊಳಗೆ ಏನ್ ಮಾಡಿದಂದ್ರೆ ಆ ರಿಫಾರ್ಮ್ಸ್ ಆಕ್ಟಿನ ಅನುಸಾರ ಮತದಾನದ ಹಕ್ಕನ್ನ ವಿಸ್ತರಿಸಿದ್ರು. ಪ್ರೌಢ ಮತದಾನ ಪದ್ಧತಿ ಜಾರಿ ತಂತ್ರ ಹೇಳಿದ್ನಲ್ಲ, ಆ ಮತದಾನದ ಹಕ್ಕನ್ನ ಸ್ವಲ್ಪ ಮಟ್ಟಿಗೆ ವಿಸ್ತರಿಸಿದ್ರು. ಸೊ 1832 ಅವಧಿಯನ್ನು ಹಿಡ್ಕೊಂಡ ಅನೇಕ ವರ್ಷಗಳ ಅವಧಿಯವರೆಗೆ ಸಾಕಷ್ಟು ಬದಲಾವಣೆಗಳು ಅಂತೇಳಿ ಮುಂದಿನ ದಿನಮಾನದಲ್ಲಿ ಬ್ರಿಟನ್ ಒಳಗ ಕಾಣ್ ಬಂದವ್ರಿ. ಹಲವಾರು ಬದಲಾವಣೆಗಳ ಜೊತೆಗೆ ಬ್ರಿಟನ್ ಒಳಗ probably it is 1970 period reduced the age limitation of the voters 21 to 18. Now at present in the Britain, which people are completed their 18-year age, they all are getting the voting authority. ಮೊದಲಿಗೆ ಎಷ್ಟ್ರಿ ಪ್ರೌಢ ಮತದಾನದ ವ್ಯವಸ್ಥೆಗೆ ಅನುಗುಣವಾಗಿ 21 ವರ್ಷ ಅಂತಿತ್ತು. ಮತದಾನ ಮಾಡ್ಲಿಕ್ಕೆ 21 ವರ್ಷ ವಯೋಮಿತಿಯನ್ನು ಪೂರ್ಣಗೊಳಿಸಿರ್ಬೇಕು ಅಂತಿದ್ರೆ 1970 ಅವಧಿಯೊಳಗ 1970 ಒಳಗ ಏನ್ ಮಾಡಿದ್ರು ಬ್ರಿಟನ್ ಒಳಗ 21 ವರ್ಷ ವಯೋಮಿತಿಯನ್ನ ಸಡಿಲಿಕೆ ಮಾಡಿ ಎಷ್ಟಕ್ರಿ 18 ವರ್ಷಕ್ಕ ಇಳಿಸಿದ್ರು. ಸೊ 18 ವರ್ಷಕ್ಕೆ ಇಳಿಕೆ ಮಾಡಿದ್ರು. ಪಾರ್ಲಿಮೆಂಟು ಸಾವರಿನ್ ಇನ್ಸ್ಟಿಟ್ಯೂಷನ್ ಆಗಿ ಬ್ರಿಟನ್ ಒಳಗ ಆ ತರುವಾಯ ದಿನಮಾನದೊಳಗ ಬಹಳಷ್ಟು ಯಶಸ್ವಿಯಿಂದ ಕಾರ್ಯಚಟುವಟಿಕೆಯನ್ನು ಗೈಲಿಕ್ಕೆ ಇತ್ತು. ಸೊ ಇಲ್ಲಿ ಬ್ರಿಟನ್ನಿನಲ್ಲಿ ಸಂಸತ್ತು ಬಹಳಷ್ಟು ಡಾಮಿನೆಂಟ್ ಆಗಿರ್ತಕ್ಕಂಥ ಒಂದು ಇನ್ಸ್ಟಿಟ್ಯೂಷನ್ ಆಗಿದೆ. ಎಷ್ಟು ಸ್ಟ್ರಾಂಗ್ ಆಗಿದೆ ಅಲ್ಲಿಯ ಪಾರ್ಲಿಮೆಂಟು ಅಂತ ಹೇಳಕ ಒಂದು ಮಾತನ್ನ ಸೊ ಡಿ ಲೋಮ್ ಅಂತಕ್ಕಂಥವ್ರು ಹೇಳ್ತಾರೆ. ಡಿ ಲೋಮ್ ಇವ್ರೇ ಹೇಳ್ತಂದ್ರ ಪಾರ್ಲಿಮೆಂಟ್ ಕ್ಯಾನ್ ಮೇಕ್ ಅಂಡ್ ಅನ್ಮೇಕ್ ಎನಿ ಕೈಂಡ್ ಆಫ್ ಲಾ, ಬಟ್ ಇಟ್ ಕೆನಾಟ್ ಮೇಕ್ ಮ್ಯಾನ್ ಎ ವುಮನ್ ಅಂಡ್ ವುಮನ್ ಅ ಮ್ಯಾನ್. ಬ್ರಿಟನ್ನಿನ ಪಾರ್ಲಿಮೆಂಟು ಎಷ್ಟು ಬಲಿಷ್ಠ ಆಗ್ಯದ ಅಂತಂದ್ರ ಸಾರ್ವಭೌಮತ್ವವನ್ನು ಕಂಡುಕೊಂಡಂತ ಸಂಸ್ಥೆ ಅಂತ ಹೇಳ್ತೀನಿ ನಾನು. ಎಷ್ಟರ ಮಟ್ಟಿಗೆ ಇದಕ್ಕೆ ಸಾರ್ವಭೌಮತ್ವ ಅದ ಅಂತಂದ್ರ ಬ್ರಿಟನ್ ಒಳಗೆ ಯಾವುದೇ ಕಾಯ್ದೆಯನ್ನ ಹೊಸದಾಗಿದ ನಿರ್ಮಾಣ ಮಾಡಬಹುದು ಅಥವಾ ಜಾರಿಯಾಗಿದ್ದಂತ ಯಾವುದೇ ಒಂದು ಕಾಯ್ದೆಯನ್ನ ಇದೇನ್ ಮಾಡ್ಬೋದ್ರಿ ರದ್ದುಪಡಿಸಬಹುದು. ಆದ್ರೆ ಒಂದು ಮಾತ್ರ ಇದರಿಂದ ಸಾಧ್ಯ ಇಲ್ಲ ಅಂತ, ಏನಂದ್ರೆ
ಪುರುಷನನ್ನ ಮಹಿಳೆಯನ್ನಾಗಿ ಪರಿವರ್ತಿಸೋದು, ಮಹಿಳೆಯನ್ನ ಪುರುಷನನ್ನಾಗಿ ಪರಿವರ್ತಿಸೋದು, ಈ ಕಾರ್ಯವೊಂದನ್ನ ಬಿಟ್ರೆ ಸೊ ಯಾವ್ದು ಬೇಕಾದ ಕಾನೂನನ್ನ ತೆಗೆದು ಹಾಕೋದು, ಹೊಸದಾಗಿ ಯಾವ್ದು ಬೇಕಾದ ಕಾನೂನನ್ನು ನಿರ್ಮಾಣ ಮಾಡೋದು, ಇದ್ದಂತ ಕಾನೂನನ್ನ ಮಾಡಿಫೈ ಮಾಡೋದು, ಎಲ್ಲಾ ನಿಟ್ಟಿನ ಅಧಿಕಾರಗಳು ಇದಕ್ಕದಾವ. ಬ್ರಿಟನ್ನಿನ ಪಾರ್ಲಿಮೆಂಟು ಒಂದು ಪರಮಾಧಿಕಾರವನ್ನ ಕಂಡುಕೊಂಡಿರ್ತಕ್ಕಂಥ ಸಂಸ್ಥೆ ಆಗಿದೆ ಅಂತ ಹೇಳಿ ಸೊ ಇದ್ರ ಮೇಲೆ ನಾವು ಗಣನೆಗೆ ತಂದುಕೊಳ್ಬಹುದು. ಸೊ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಬ್ರಿಟಿಷ್ ಪಾರ್ಲಿಮೆಂಟ್. Then upper chamber of the British Parliament is here, that is the House of Lords, and lower chamber of British Parliament is here, House of Commons. So in the next period I interest to do the discussion on the House of Lords. ಮುಂದಿನ ಅವಧಿಯೊಳಗ ಬ್ರಿಟಿಷ್ ಸಂಸತ್ತಿನ ಮೇಲ್ಮನೆಯಾಗಿರ್ತಕ್ಕಂಥ ಹೌಸ್ ಆಫ್ ಲಾರ್ಡ್ಸ್ ಮತ್ತು ಹೌಸ್ ಆಫ್ ಕಾಮನ್ಸ್ಗಳ ಮೇಲೆ, ಅದರಲ್ಲೂ ಪರ್ಟಿಕ್ಯುಲರ್ ಹೌಸ್ ಆಫ್ ಲಾರ್ಡ್ಸಿನ ಮೇಲೆ ಚರ್ಚೆಯನ್ನ ಕೈಗೊಳ್ಳೋಣ. ಸೊ is there any queries, any complicated, any doubts in this historical background of the British Parliament? If you have any doubts, you can ask me. ಇವಾಗ ಚರ್ಚೆ ಮಾಡಿದ್ವಲ್ರಿ ವಿದ್ಯಾರ್ಥಿಗಳೇ, ಸೊ ಇದ್ರೊಳಗೆ ಏನಾದರೂ ಸಂದೇಹಗಳು ಅಂತದಾವ? ಇದ್ರೊಳಗೆ ಏನಾದ್ರು ಡೌಟ್ಸ್ ಅಂತಿದ್ರೆ ಕೇಳ್ಬೋದು, ಕೇಳ್ರಿ. ಏನು ಡೌಟ್ಸ್ ಇಲ್ಲ ಅಂತಂದ್ರೆ ಎಸ್, ಐ ಇಂಟ್ರೆಸ್ಟ್ ಟು ಕನ್ಕ್ಲೂಡ್ ಮೈ ಕ್ಲಾಸ್. ಡೌಟ್ಸ್ ಇದ್ದು ಅಂದ್ರೆ ಇನ್ನೊಂದಿಷ್ಟು ನೋಡೋಣ ಅಂತ. ಸೊ ಮೋಸ್ಟ್ಲಿ ನಿಮ್ಮ ರಿಪೋರ್ಟ್ ಎಲ್ಲ ಬಂದ್ಬಿಟ್ಟು ನೀವು ಜಾಯ್ನ್ ಆಗ್ಬೇಕಾದ್ರೆ ನೆಕ್ಸ್ಟ್ ವೀಕ್ ಒಳಗೆ ಆಗ್ತದೆ. ಅಲ್ಲಿವರೆಗೂ ಟೈಮ್ ಟೇಬಲ್ ಪ್ರಕಾರ ಆನ್ಲೈನ್ ಕ್ಲಾಸ್ಗಳು ನಡೀತಿರ್ತಾವ, ನಿಮ್ ಗಮನಕ್ಕಿರ್ಲಿ. ಆಮೇಲೆ ಇನ್ನಿಷ್ಟು ಹೆಚ್ಚು ಸಂಖ್ಯೆ ಒಳಗೆ ಜಾಯ್ನ್ ಆಗ್ರಿ. ಎಸ್ ಶೋಭಾ? ಎಸ್, ಎನಿ ಡೌಟ್ಸ್? ಏನಿಲ್ಲ ಅಂತಂದ್ರೆ ಎಸ್, ಓಕೆ, ತಿಳಿತಲ್ಲ ಎಲ್ಲ ಇವಾಗ? ಎಸ್, ಕ್ಲಾಸ್ ಮುಗಿಸೋಣ ಹಂಗಿದ್ರ? ಎಸ್, I thanks to one and all. Along with this, I conclude my class. Thank you very much.